ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾನು ಅಮರ್. ಏನಪ್ಪ ವಿಷಯ ಎಂದರೆ, ರಾಯಬಾಗ ತಾಲೂಕಿನ ಈ ಒಂದು ನಾಗರಾಳ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿಯ PDO ಅವರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಬಂದು ಈ ಒಂದು ಮಂಗಗಳ ಕಾಟಕ್ಕೆ ಬ್ರೇಕ್ ಹಾಕ್ತಾ ಇದ್ದಾರೆ. ನೋಡೋಣ ಬನ್ನಿ ವೀಕ್ಷಕರೇ. PDO ಅವರು ಕೂಡ ನಮ್ಮೊಡನೆ ಇವಾಗ ಈ ಮಂಗಗಳನ್ನು ಹಿಡಿಯುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಸರ್. ಏನಾಗಿದೆ ಸರ್, ಈ ಸಮಸ್ಯೆ ಏನಾಗಿದೆ? ಮೊದಲಿಗೆ ಟೈಮ್ಸ್ ನ್ಯೂಸ್ದ ತಮ್ಮೆಲ್ಲರಿಗೆ ಧನ್ಯವಾದಗಳು. ಇಲ್ಲೇನಾಗಿತ್ತು ಅಂದರೆ, ನಮಗೆ ಸಾರ್ವಜನಿಕವಾಗಿ ವಾರ್ಡ್ ಸಭೆಯಲ್ಲಿ ಮತ್ತು ಗ್ರಾಮ ಸಭೆಯಲ್ಲಿ ಹಾಗೂ ಶಾಲಾ ಶಿಕ್ಷಕರಿಂದ ನಮಗೆ ಏನಾಯ್ತು ಒಂದು ಹೇಳಿಕೆ ಬಂತ್ರಿ ಮತ್ತು ಮನವಿನೂ ಕೊಟ್ಟರು ಅವರು. ಈ ಮಂಗಗಳು ಇಲ್ಲಿ ಒಂದು 70ರಿಂದ 80 ಮಂಗಗಳದವ್ರಿ ಶಾಲೆ ಒಳಗೆ. ಮಕ್ಕಳನ್ನ ಚಿವರೋದು, ಮಕ್ಕಳನ್ನ ನುಗ್ಗಿಸ್ಕೊಡೋದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರಿ. ಮನೆಗಳಲ್ಲಿ ಹೋಗಿ ಬುಟ್ಟಿ ರೊಟ್ಟಿ ದುರುಡಿಗಳನ್ನು ಎಳೆಯುವುದು, ಅವ್ರಿಗೆ ಕಾಟ ಕೊಡೋದು ಭಾಳ ಆಗಿತ್ತು ರೀ. ಸಾರ್ವಜನಿಕರಿಂದ ಗಮನಕ್ಕೆ ಬಂದಾಗ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಮಾನ್ಯ ಗಣ ಸದಸ್ಯರ ಸಹಕಾರದಿಂದ, ಉಪಾಧ್ಯಕ್ಷರ ಸಹಕಾರದಿಂದ ಮತ್ತು ಸಾರ್ವಜನಿಕರ ಸಹಕಾರದಿಂದ, ನಮ್ಮ ರೈತ ಸಂಘದ ಪ್ರಮುಖರಿಂದ ಸಹಕಾರ ಸಿಕ್ಕ ಇವತ್ತು ನಾವು ಮಂಗಗಳನ್ನ ಹಿಡಿಯುವಂಥ ನುರಿತ ಕಾರ್ಯಕರ್ತರನ್ನ ಕರೆಸಿ ಫಾರೆಸ್ಟ್ ಇಲಾಖೆಯಿಂದ ಅನುಮತಿಯನ್ನು ಪಡೆದ ಇವತ್ತು ನಾವು ಮಂಗಗಳನ್ನ ಹಿಡಿಸಿದ್ದೇವೆ ಸರ್. ಅಂದರೆ ಅವು ಮಂಗಗಳನ್ನು ಇವಾಗ ಸುರಕ್ಷಿತ ಜಾಗದಲ್ಲಿ ಬಿಡೋದಕ್ಕೆ ಹೇಳಿದ್ದೀರಾ ಅಥವಾ? ಹೇಳಿದವ್ರು ಸರ್. ಆ ಇಲಾಖೆ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಹಿತ ಅವುಗಳನ್ನ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರು ಜೊತೆಗೆ ಇರ್ತಾರೆ. ಸುರಕ್ಷಿತ ಸ್ಥಳಕ್ಕೆ ಹೋಗ್ಬಿಡುವಂಥ ವ್ಯವಸ್ಥೆ. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಪಾಠ ಬೋಧನೆ ಮಾಡುವಾಗ ಮೇಲೆ ಪತ್ರೆ ಮೇಲೆ ಜಗದಾಡಿ ಅದರ ಶಬ್ದವನ್ನು ಮಕ್ಕಳಿಗೆ ಅದರ ಶಬ್ದ ಬಂದು ಅವರಿಗೆ ಆ ಪಾಠಗಳು ಅರ್ಥ ಆಗ್ತಾ ಇಲ್ಲ. ಇದೇ ರೀತಿ ರೈತಾಪಿ ವರ್ಗದವರಿಗೆ ಹೊಲದಲ್ಲಿ ಬೆಳೆ ಹಾಕಿದರೆ ಗೊಂಜಾಳ, ಅದು ಬಾಳೆ, ಹತ್ತಿ, ಇದು ಯಾವ ಬೆಳೆ ಇಲ್ಲಿ ಸಮೀಪ ಬರೋದಿಲ್ಲ. ಇವಾಗ ನಮ್ಮೊಡನೆ ಇದ್ದಾರೆ ಫಾರೆಸ್ಟ್ ಬೀಟ್ ಅವರು. ನೋಡೋಣ ಬನ್ನಿ ಅವರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಲಗೋಡ್ ಪಾಟೀಲ್ ಅಂತ ಹೇಳಿ ಸರ್. ಹಾಂ ಸರ್. ಬೀಟ್ ಫಾರೆಸ್ಟರ್ ರಾಯಬಾಗ ಸರ್. ಹಾಂ ಸರ್. ಸರ್ ಇವಾಗ ಈ ಮಂಗಗಳ ಕಾಟ ಆಗತ್ತಿತ್ತು ಅಂತ ಹೇಳಿ ಸರ್ ನಿಮಗೆ ಯಾರು ಲೆಟರ್ ಕೊಟ್ಟರು ಅಥವಾ ಮನವಿ ಯಾರು ಮಾಡಿರಿ ಸರ್? ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಇಲಾಖೆಗೆ ಹಾಂ ಸರ್ ಅದನ್ನು ಅವ್ರ ಸಾರ್ವಜನಿಕರ ಎಲ್ಲ ಸಹಿ ಹೊಂದಿ ನಮ್ಮನ್ನು ಅರ್ಜಿ ಕೊಟ್ಟರು ಸರ್. ಹಾಂ ಹಾಂ ಸರ್. ಅರ್ಜಿ ಕೊಟ್ಟಾಗ ಅದು ಸ್ಥಳೀಯ ಸಂಸ್ಥೆಗಳಿಗೆ ವ್ಯಾಪ್ತಿಗೆ ಬರೋದರಿಂದ ಅವನ್ನ ಹಿಡಿಯುವಂಥ ಜವಾಬ್ದಾರಿ ಅವ್ರಿಗೆ ಅವ್ರ ಹಂತದಲ್ಲಿ ಇರ್ತದೆ ಸರ್. ಹಾಂ ಸರ್. ಅದಕ್ಕಾಗಿ ಅವ್ರು ನುರಿತ ಮಂಗಗಳನ್ನ ಹಿಡ್ತಕ್ಕಂಥವ್ರಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟಾಗ ಅವ್ರು ಅದನ್ನು ಹಿಡಿಸಿಕೊಂಡು ಈ ಮಕ್ಕಳಿಗೆ ತೊಂದರೆ ಮಾಡ್ತಕ್ಕಂಥ